ರಾಜ್ಯ ಅಂತೇಳಿ ಪ್ರಸಿದ್ಧಿ ಪಡೆದಿರುವಂತಹ ಮಾವಿನಕಾಯಿ ಇಲ್ಲ ಬೆಲೆ ಇಲ್ಲದ ರಾಜ್ಯ ಆಗ್ಬಿಟ್ಟೈತೆ ಇವತ್ತು. ಇದನ್ನೇ ನಂಬಿರುವಂತಹ ಆದರೆ ಶ್ರೀನಿವಾಸಪುರ ಕೋಲಾರ ಜಿಲ್ಲೆ ಅಂದರೆ ಅದು ಶ್ರೀನಿವಾಸಪುರ ಅಂದರೆ ಮಾವಿನ ನಗರಿ, ಮಾವಿನ ಮಡಿಲು ಎಲ್ಲ ಇದೆ. ಆದರೆ ಇವತ್ತು ಆ ಮಾವು ಬೆಳೆಗಾರರ ಬದುಕು ಬೀದಿಗೆ ಬಿದ್ದುಬಿಡ್ತಾ ಇದೆ. ಅದರ ಬಗ್ಗೆ ಚಕಾರವೆತ್ತುವಂತಹ ಶಾಸಕರೇ ಇಲ್ಲಿನ ಜನಪ್ರತಿನಿಧಿ ಇಲ್ಲದಂತಾಗಿರುತ್ತೆ. ಹೊಸದಾಗಿ ಸಚಿವ ಸಂಪುಟ ಬಂದೈತೆ, ಇನ್ನು ಉಸ್ತುವಾರಿ ಸಚಿವರಿಲ್ಲ, ಇಲ್ಲಿನ ಸ್ಥಳೀಯರಿಗೆ ಯಾರಿಗೂ ಸಚಿವ ಸ್ಥಾನನೂ ಕೊಟ್ಟಿಲ್ಲ. ಇನ್ನು ಯಾರನ್ನ ಹಾಕ್ತಾರೋ ಅಂತೂ ಗೊತ್ತಿಲ್ಲ. ಆದರೂ ಸಹ ಮಾವು ಬೆಳೆಗಾರರು ಕಾತರದಿಂದ ಕಾಯ್ತಾ ಇದ್ದಾರೆ. ಉಸ್ತುವಾರಿ ಸಚಿವರು ಬರ್ತಾರೆ, ನಮ್ಮ ಸಮಸ್ಯೆಗಳನ್ನು ಆಲಿಸ್ತಾರೆ, ನಮಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ. ನಾವು ಏನು ಒಂದು ನಮ್ಮ ಮಕ್ಕಳ ಶಿಕ್ಷಣನೋ ಮದುವೆನೋ ಅದಕ್ಕೋ ಇದಕ್ಕೋ ಖರ್ಚು ಮಾಡ್ಬೋದಂದ್ರೆ ಹಾಕಿದ ಬಂಡವಾಳ ಕೂಡ ಬರ್ತಾ ಇಲ್ಲ, ಮರಗಳಲ್ಲಿ ಉದುರೋಗ್ತಾ ಇದೆ, ಅದನ್ನು ಕೀಳೋರು ಕೂಡ ಇಲ್ಲ, ಅದನ್ನು ರುಚಿ ಕೂಡ ಕಳ್ಕೊಂಡ್ಬಿಟ್ಟಿದೆ. ಅದು ಯಾಕೆ ಆಗ್ತಾ ಇದೆ ಏನೋ ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಕಳೆದ ವರ್ಷ ಇದೇ ರೀತಿ ಮಾವಿಗೆ ಬೆಲೆ ಇಲ್ಲದಾಗ ಕುಸಿದವಾಗ ರೈತ ಸಂಘ ಮತ್ತು ಮಾವು ಬೆಳೆಗಾರರು ಮತ್ತು ಪ್ರಗತಿಪರ ರೈತ ಸಂಘ ಇದು ಒಗ್ಗೂಟ್ಟು ನಿರಂತರವಾಗಿ ಹೋರಾಟದ ಪ್ರತಿಫಲವಾಗಿ ಸರ್ಕಾರದಿಂದ ಒಂದು ಬೆಂಬಲ ಬೆಲೆ ಅಂತೇಳಿ ಘೋಷಣೆ ಮಾಡಿತು. ಆ ಬೆಂಬಲ ಬೆಲೆ ಘೋಷಣೆ ಮಾಡಿದ ಹಣನೂ ಇನ್ನೂ ಬರಬೇಕಾಗಿದೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಈಗಾಗಲೇ ಕೋಲಾರ ಜಿಲ್ಲೆಯ ಮಾವು ಬೆಳೆಗಾರರ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿ ವರದಿ ತರಿಸಿಕೊಂಡು ಸರ್ಕಾರಕ್ಕೆ ಕಳಿಸಿದ್ದಾರೆ. ಯಾಕಂದರೆ ತೋತಾಪುರಿ ಇರ್ಬೋದು, ಯಾವ ಒಂದು ತಳಿ ಇದೆಯೋ ಅದಕ್ಕೆ ಯಾವ ಸಮಸ್ಯೆ ಇದೆ, ಆ ಬೆಲೆ ಏನು ಕುಸಿದಾಗಿದೆ ಅದನ್ನು ಕಟ್ಕೊಟ್ಟಿದ್ದಾರೆ, ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಆದರೂ ನಾವು ಜಿಲ್ಲಾಧಿಕಾರಿಗಳಿಗೆ ಒಂದು ಕೃತಜ್ಞತೆಯ ಜೊತೆಗೆ ನಾವು ನಮ್ಮ ರೈತ ಸಂಘದಿಂದ ಮಾವು ಬೆಳೆಗಾರರ ರಕ್ಷಣೆಗೆ ಮಹಾರಾಷ್ಟ್ರ ಮಾದರಿಯಲ್ಲಿ ನಮಗೂ ಸಹ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಪ್ರತಿ ಕೆಜಿಗೆ ಕನಿಷ್ಠ 20 ರೂಪಾಯಿ ಆದ್ರೂ ಒಂದು ಬೆಂಬಲ ಬೆಲೆ ಮಾವಿಗೆ ಘೋಷಣೆ ಮಾಡಬೇಕಂತೇಳಿ ಒತ್ತಾಯಿಸಿ ದಿನಾಂಕ 15/6/2026 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಕೋಲಾರ ಮತ್ತು ಶ್ರೀನಿವಾಸಪುರ ರಾಜ್ಯ ಹೆದ್ದಾರಿ ರೋಡ್ನಲ್ಲಿ ಗೇಟನ್ನು ಮಾವು ಸಮೇತ ಬಂದ್ ಮಾಡುವ ಮುಖಾಂತರ ಜಾಣ ನಿದ್ದೆಯಲ್ಲಿರುವಂತಹ ಮಾವು ಬೆಳೆಗಾರರನ್ನು ನಿರ್ಲಕ್ಷ್ಯ ಮಾಡುತ್ತಿರುವ ಸರ್ಕಾರದ ಕಣ್ಣು ತೆರೆಸಲು ಮತ್ತು ನಮ್ಮ ಮಾವಿಗೆ ಪ್ರತಿ ಕೆಜಿಗೆ 20 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಎಂಬ ಆಗ್ರಹವನ್ನು ಮುಂದೆ ಇಟ್ಟುಕೊಂಡು ರಾಜ್ಯ ಹೆದ್ದಾರಿ ಕೋಲಾರ ಶ್ರೀನಿವಾಸಪುರ ರೋಡ್ನಲ್ಲಿ ಗೇಟನ್ನು ದಿನಾಂಕ 15/6/2026 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಾವು ಸಮೇತ ಬಂದ್ ಮಾಡುವ ಮುಖಾಂತರ ಸರ್ಕಾರಕ್ಕೆ ಮಾವು ಬೆಳೆಗಾರರ ರಕ್ಷಣೆ ಮಾಡಿ ನಮಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ ಅಂತೇಳಿ ಹೋರಾಟವನ್ನು ರಾಜ್ಯ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ಹಮ್ಮಿಕೊಳ್ತಾರೆ. ಅಲ್ಲ, ಮಾವು ಬೆಳೆಗಾರರ ಪರಿಸ್ಥಿತಿಯನ್ನು ಅವಲೋಕನ ಮಾಡಬೇಕಾದಂತಹ ಮಾವು ಮಂಡಳಿನೂ ಇಲ್ಲ. ಮತ್ತೊಂದೆಡೆ ಇನ್ನೊಂದು ಪ್ರಮುಖವಾಗಿ ಪ್ರತಿ ವರ್ಷ ಮಾವು ಬೆಲೆ ಕುಸಿತ ಆಗ್ತಾ ಇದೆ, ಮಾವು ಬೀದಿಗೆ ಬೀಳ್ತಾ ಇದೆ. ಮಾವು ಸಂಸ್ಕರಣಾ ಘಟಕಗಳು ತೆರೆಯುವಲ್ಲಿ ಸರ್ಕಾರ ವಿಫಲವಾಗ್ತಾ ಇದೆ. ನರಸಾಪುರ ಇದೆ, ವೇಮಗಲ್ ಇದೆ, ಈಗ ನಾವು ಮುಳಬಾಗಿಲು ದೇವರಾಜ ಸಮುದ್ರ ಇದರಲ್ಲೂ ಮಾಡ್ಬೇಕಂತ ಹೇಳ್ತಾ ಇದ್ದೀವಿ, ಶ್ರೀನಿವಾಸಪುರಲ್ಲಿದೆ. ಆದರೆ ಇಚ್ಛಾಶಕ್ತಿ ಕೊರತೆ, ಖಾಸಗಿ ಒಂದು ವ್ಯಾಪಾರಸ್ಥರ ಒಂದು ಗುಲಾಮರಾಗಿ ಸರ್ಕಾರ ನಡೆದುಕೊಳ್ತಾ ಇದೆ. ಮಾವು ಸಂಸ್ಕರಣಾ ಘಟಕಗಳು ಇದ್ದಿದ್ರೆ ಇವತ್ತು ಅದಕ್ಕೆ ನಮ್ಮ ಕನಿಷ್ಠ ನಾನು ಇವಾಗ 50 ಟನ್ ಬೆಳಿತೇನೆ ಅಂದರೆ ಒಂದು 20 ಟನ್ನಾರು ಕೊಡ್ಬೋದಾಗಿತ್ತಲ್ಲ. ನಮಗೆ ಅದೊಂದು ಸುಧಾರಣೆ ಆಗೋತ್ತು. ಬಾಕಿ ಬಂಡವಾಳ ಅದನ್ನು ನೆಕ್ಸ್ಟ್ ಆ ಮಾವಿನ ಮೇಲೆ ಬಂಡವಾಳ ಆಗ್ಬೋದು. ಸರ್ಕಾರ ಏನಾದ್ರೂ ಮಾವು ನಿಗಮ ಮಂಡಳಿ ಮತ್ತು ಮಾವು ಪ್ರತಿ ವರ್ಷ ಪ್ರತಿ ಬಜೆಟ್ನಲ್ಲಿ ಮಾವು ಒಂದು ಕ್ಷೇತ್ರಕ್ಕೆ ಕನಿಷ್ಠ ಒಂದು 5,000 ಕೋಟಿ ಅನುದಾನವನ್ನು ಹಿಡದೇ ಇದ್ದರೆ ಖಂಡಿತವಾಗಲೂ ಇಡೀ ಮಾವು ಬೆಳೆಗಾರರು ಮಾವಿನ ತೋಪುಗಳನ್ನು ಸರ್ವನಾಶ ಮಾಡಿ ಮುಂದಿನ ದಿನಗಳಲ್ಲಿ ಮಾವಿನ ನಗರ ಎನ್ನುವುದು ಮಾಯದ ನಗರ ಅಂತೇಳಿ ಆಗೋ ಕಾಲ ದೂರ ಇಲ್ಲ. ಅಲ್ಲ, ಅಧಿಕಾರಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಟವಲ್ ಹಾಕೊಂಡೇ ಮಾಡ್ತಾರೆ, ಮುಖ್ಯಮಂತ್ರಿಗಳು ಮಾಡ್ತಾರೆ, ಎಲ್ಲರೂ ಮಾಡೋದಿಷ್ಟೇ ರೈತ ಪರ ಅಂತೇಳಿ. ಆ ಕ್ಷಣದಲ್ಲಿ ಅಧಿಕಾರ ಸ್ವೀಕಾರ ಮಾಡಿದ ನಂತರ ಟವಲ್ ಎತ್ತಿ ಈಚೆ ಮಡಗಿದ್ದಾರೆ ಅಂದರೆ ರೈತರು ಯಾರು ಇರಲ್ಲ. ಬಹುರಾಷ್ಟ್ರ ಕಂಪ್ನಿಗಳು ಅವ್ರನ್ನ ಕರೀರಿ ಇವ್ರನ್ನ ಕರೀರಿ, ಬೃಹತ್ ಕೈಗಾರಿಕೆ ಸಣ್ಣ ಕೈಗಾರಿಕೆ ಅಂತ ಹೇಳ್ಬಿಟ್ಟು ರೈತರ ಮರಣ ಶಾಸನ ಬರೀತಾರೆ ಹೊರತುನು ರೈತ ಪರವಾಗಿ ಯೋಜನೆಗಳನ್ನು ಜಾರಿ ಮಾಡುವಂಥ ಸರ್ಕಾರ ಇದುವರೆಗೂ ಬಂದಿಲ್ಲ, ಬರೋದು ಇಲ್ಲ. ರೈತರು ಎಚ್ಚೆತ್ಕೊಂಡ್ರೆ ರೈತ ಪರ ಸರ್ಕಾರ ಬರ್ತದೆ, ಅವ್ರು ಆಯ್ಕೆ ಮಾಡ್ಕೋಬೇಕಷ್ಟೆ. ರೈತರ ಪರ ಧ್ವನಿ ಎತ್ತೋರು ಯಾರಿದ್ದಾರೆ? ರೈತರನ್ನ ನಮ್ಮ ಕುರ್ಚಿ ಮೇಲೆ ಕುಳಿಸಿದ್ರೆ ಹಸಿರು ಟುವಾಲಿಗೆ, ದುಡಿಯುವ ಕೈಗೆ, ಹಿಡಿಯುವ ನೇಗಿಲಿಗೆ ಬೆಲೆ ಯಾರು ಕೊಡ್ತಾರೆ ಅಂತೇಳಿ ಜನ 2028ಕ್ಕೆ ನಿರ್ಣಾಯಕ ಮಾಡಿದರೆ ರೈತ ಕೂಲ ಉಳಿತದೆ. ಇಲ್ಲ ಖಂಡಿತವಾಗ್ಲೂ
ರೈತ ಕ್ಷಣ ದಿನೇ ದಿನೇ ಕ್ಷೀಣಿಸ್ತಾ ಹೋಗ್ತಾ ಇದ್ದಾರೆ. ಕೈಗಾರಿಕೆಗಳು ಬರ್ತಾ ಇರ್ತವೆ. ನಾವು ಮುಂದಿನ ದಿನಗಳಾಗಲಿ ತುತ್ತು ಅನ್ನಕ್ಕಾಗಿ ಮಾತ್ರ ಅಲಬಲಿಸಬೇಕು. ಇಲ್ಲವಾದರೆ ಮೂರನೇ ಮಹಾಯುದ್ಧ ಊಟಕ್ಕಾಗಿ ಅನ್ನಕ್ಕಾಗಿ ಆಗ್ತದೆ. ಇತ್ತೀಚಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ಒಂದು ಒತ್ತಡದಲ್ಲಿ ಯುವಕ ಮನಸ್ಸು ಮಾಡಿದ್ರೆ ಇಡೀ ದೇಶಾದ್ಯಂತ ಲಕ್ಷಾಂತರ ಜನರನ್ನ ಸೆಳೆಯುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಿದೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ರೈತ ಪರ ಏನಾದರೂ ನಡೀತದೆ? ಅಲ್ಲ, ಅದು ಯಾರು ಮಾಡಿದಾರೋ ಗೊತ್ತಿಲ್ಲ. ಜಿರಳೆ ಪಕ್ಷ ಅಂತ ಮಾಡಿದ್ರು. ಇಂಗ್ಲೀಷಲ್ಲಿ ಆತೋದರೆ ಕನ್ನಡದಲ್ಲಿ ಜಿರಳೆ ಪಕ್ಷ ಅಂತಾರೆ. ಆ ಜಿರಳೆ ಮೀಸೆಗಳಿರ್ತದೆ, ಹಿಡ್ಕೊಂಡೇ ಕಿತ್ತಾಗ್ತದೆ, ಕಾಲ್ಗಿಳಿದ ಹೋಗ್ತಾ ಇರ್ತದೆ. ಅದು ಅಷ್ಟು ಬೇಗ ಸಿಕ್ಕಲ್ಲ. ಅದು ಮಾಡಿರೋದು ಇದೆ, ಅದೇ ಜನಾಕ್ರೋಶ ಇದೆ. ಆ ಜನಾಕ್ರೋಶನ ಏನು ಮಾಡ್ತದೆ ಅಂದರೆ, ಇವತ್ತಿನ ಸರ್ಕಾರಗಳು ಇವನು ಬಿಟ್ಟರೆ ಬೆಳೀತಾನೆ ಅಂತ ಹೇಳ್ಬಿಟ್ಟು ಅದನ್ನು ಕಾಲು ಕತ್ತರಿಸೋಕೆ ಕಾನೂನು ಎಂಬ ತಂತ್ರದಲ್ಲಿ ಅದನ್ನು ಸ್ಥಗಿತ ಮಾಡ್ತಾರೆ. ಇವತ್ತು ಆ ಜಿರಳೆ ಪಕ್ಷ ಏನಿದೆ, ಅದೇ ಜಿರಳೆ ಪಕ್ಷ ಥರ ರೈತರು ಯಾವುದೋ ಒಂದು, ಯಾಕಂದರೆ ರೈತನಕನ ವಿಜ್ಞಾನಿ ಯಾರೂ ಇಲ್ಲ, ರೈತನಿಗಂತ ಮೇಧಾವಿ ಯಾರೂ ಇಲ್ಲ. ರೈತ ಯಾವುದೋ ಒಂದು ಪಕ್ಷ ಜಾರಿಗೆ ಬರ್ತಾನೆ, ಕಾಯ್ಬೇಕಷ್ಟೆ.